ವಿದಿಶಾದ ಬಾಲಕಿಯರ ಕಾಲೇಜಿನ ಮರು ನೀಟ್ ಪರೀಕ್ಷಾ ಕೇಂದ್ರದಲ್ಲಿ 3 ವಿದ್ಯಾರ್ಥಿಗಳು ಪರೀಕ್ಷೆಗೆ ಪ್ರವೇಶ ಪಡೆಯಲು ಸಾಧ್ಯವಾಗದ ಘಟನೆ ಭಾವನಾತ್ಮಕ ಕ್ಷಣಗಳಿಗೆ ಸಾಕ್ಷಿಯಾಗಿದೆ. ವರದಿಗಳ ಪ್ರಕಾರ ಕೆಲವೇ ನಿಮಿಷಗಳ ವಿಳಂಬ, ಬಯೋಮೆಟ್ರಿಕ್ ತಾಂತ್ರಿಕ ತೊಂದರೆಗಳು ಹಾಗೂ ಪ್ರವೇಶ ಪತ್ರಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಈ ವಿದ್ಯಾರ್ಥಿಗಳ ಅವಕಾಶವನ್ನ ಕಸಿದುಕೊಂಡಿವೆ. ಪರೀಕ್ಷಾ ಕೇಂದ್ರದ ಹೊರಗೆ ವಿದ್ಯಾರ್ಥಿಗಳು ಹಾಗೂ ಅವರ ಪೋಷಕರು ಕಣ್ಣೀರಿಡುತ್ತಿರುವ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ಹಂಚಿಕೊಳ್ಳಲಾಗುತ್ತಿವೆ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಹಿಂದೆ ವರ್ಷಗಳ ಪರಿಶ್ರಮ, ತ್ಯಾಗ ಮತ್ತು ಭವಿಷ್ಯದ ಕನಸುಗಳಿರುವುದರಿಂದ ಈ ಘಟನೆ ಅನೇಕರ ಮನಸ್ಸು ಮುಟ್ಟಿದೆ. ಪರೀಕ್ಷಾ ಶಿಸ್ತು ಮತ್ತು ಸಮಯ ಪಾಲನೆಯ ಜೊತೆಗೆ ಇಂತಹ ಸಂದರ್ಭಗಳಲ್ಲಿ ಮಾನವೀಯ ದೃಷ್ಟಿಕೋನದ ಅಗತ್ಯವಿದೆಯೇ ಎಂಬ ಚರ್ಚೆಯೂ ಮತ್ತೆ ಆರಂಭವಾಗಿದೆ.